ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೆಹಮಾನ್ ಹಾಸನ್. ಆಲ್ಫಾ ಅನ್ನುವಂಥ ಒಂದು ಅಪ್ಪಟ ಕನ್ನಡದ ಸಿನಿಮಾ ಇದೇ ತಿಂಗಳು ಅಂದರೆ ಫೆಬ್ರವರಿ 20ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಇವತ್ತು ಆಲ್ಫಾ ಚಿತ್ರತಂಡ ನಮ್ಮ ಜೊತೆಗಿದೆ, ಮಾತಾಡೋಣ. ಈ ಚಿತ್ರದಿಂದ ಬೆಳ್ಳಿ ಪರದೆಗೆ ಲಾಂಚ್ ಆಗ್ತಾ ಇರುವಂತಹ ನಾಯಕ ನಟ ಹೇಮಂತ್ ಕುಮಾರ್ ಅವರಿದ್ದಾರೆ. ಹಾಗೆ ಈ ಚಿತ್ರದಲ್ಲಿ ಪ್ರಮುಖ ಪಾತ್ರವನ್ನು ನಿಭಾಯಿಸಿರುವಂತಹ ಬಿಗ್ ಬಾಸ್ ಕಾರ್ತಿಕ್ ಮಹೇಶ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಹಾಗೆ ನಮ್ಮ ಸ್ಯಾಂಡಲ್ವುಡ್ನ ಆಸ್ತಿ ಮಾಸ್ತಿ ಅವರು ಕೂಡ ಇದ್ದಾರೆ, ಮಾತಾಡೋಣ. ಎಲ್ರಿಗೂ ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ಸೂಪರ್ಬ್, ಫ್ಯಾಂಟಾಸ್ಟಿಕ್. ಇನ್ನು ಸಿನಿಮಾ ಬೇರೆ ರಿಲೀಸ್ ಆಗ್ತಿದೆ 20ನೇ ತಾರೀಕು, ಅದೊಂದು ಎಕ್ಸೈಟ್ಮೆಂಟ್ ಜೊತೆ ನಾವು ಸಖತ್ತಾಗಿದ್ದೀವಿ. ಸೂಪರ್. ಕಾರ್ತಿಕ್ ಹೇಮಂತ್ ಕುಮಾರ್ ಅವರು ನಾವು ಬ್ಯಾಕ್ಗ್ರೌಂಡ್ ಅಲ್ಲಿ ಕೇಳಿ ಅವರ ಹಾಡುಗಳನ್ನೆಲ್ಲ ಕೇಳಿ ತುಂಬಾ ಪುಳಕಿತರಾಗಿರುವಂಥವ್ರು. ಬಟ್ ಆ ಹೇಮಂತ್ ಕುಮಾರ್ ಬೇರೆ, ಈ ಹೇಮಂತ್ ಕುಮಾರ್ ಬೇರೆ. ಇವರು ತೆರೆ ಮುಂದೆ ಮಿಂಚೋದಿಕ್ ಬಂದಿರುವಂಥವ್ರು. ಡೆಬ್ಯೂ ಸಿನಿಮಾ ಹೇಗೆ ಅನ್ನಿಸ್ತಾ ಇದೆ ಆಲ್ಫಾದಲ್ಲಿ? ತುಂಬಾ ಖುಷಿ ಆಗ್ತಿದೆ ಸರ್. ಡೆಬ್ಯೂಗೆ ಈ ತರದ ಒಳ್ಳೆ ಒಂದು ಸ್ಕ್ರಿಪ್ಟು ಮತ್ತೆ ಈ ತರ ಒಳ್ಳೆ ಟೆಕ್ನಿಷಿಯನ್ಸ್ ಎಲ್ಲರೂ ಸಿಕ್ಕಿ ಒಂದು ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ, ತುಂಬಾ ಖುಷಿ ಇದೆ. ಓಕೆ. ಸೊ ಜೊತೆಗೆ ನಿರ್ಮಾಣದ ಜವಾಬ್ದಾರಿ ಬೇರೆ ಹೊತ್ತಿದ್ದೀರಿ. ಅಪ್ಪ ಹಿಂದೆ ಇದ್ದಾರೆ, ದುಡ್ಡು ಹಾಕಿದ್ದೀನಿ ಮಗನೇ, ತಗೊಂಡು ಬರ್ತೀಯೋ ಏನು ಮಾಡ್ತೀಯೋ ನೋಡ್ತೀನಪ್ಪ ಅನ್ನೊಂದಿದ್ದೇ ಇರತ್ತಾ? ಏನು ಹೇಳಿದ್ರಪ್ಪ? ಅವ್ರು ಏನಿಲ್ಲ ಸರ್, ಅಂದ್ರೆ ಅವ್ರಿಗೂ ಹೊಸದು ಈ ಪ್ರೊಡಕ್ಷನ್ ಅದೆಲ್ಲ, ಸೊ ಅದಕ್ಕೆ ಅವ್ರನ್ನ ಇದಕ್ಕೆ ಎಳ್ದಿಲ್ಲ. ಯಾರು ಸಿನಿಮಾಗೆ ಎಳ್ತಂದಿದ್ಯಾರು? ನಾನೇ ಅಲ್ಲ, ಅವರು ಬಂದಿಲ್ಲ. ಅಂದ್ರೆ ನಾನು ಸೆಂಟಿಮೆಂಟ್ ಅಂತ ಅವ್ರ ಹೆಸರು ಇಟ್ಟಿದ್ದೀನಿ, ಎಲ್ಲ ನೋಡ್ಕೊಂಡಿದ್ದೀನಿ. ನಂದು ಅಂದ್ರೆ ಲೀಗಲ್ ಆಗೆಲ್ಲ ನಂದೇ ಇದಿರೋದು, ಸೈನಿಂಗ್ ಅದೆಲ್ಲ ಅವ್ರದ್ದು, ನಂದು ದುಡ್ಡು ಅದೇ ದುಡ್ಡು ಯಾರ್ದು? ಅಪ್ಪಂದು. ಓಕೆ. ಏನ್ ಕೊಟ್ಟರು ದುಡ್ಡು ಅಪ್ಪ ಸಿನಿಮಾ ಮಾಡ್ತೀನಿ ಅಂದಾಗ? ಇಲ್ಲ ಹಂಗಲ್ಲ, ಈಗ ಒಂದು ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡ್ದಂಗೆ. ಓಕೆ. ಸೊ ಇಷ್ಟೆಲ್ಲ ನಾನು ಫುಲ್ ಪ್ರಿಪೇರ್ಡ್ ಇದ್ನಲ್ವ, ಫುಲ್ ಪ್ರಿಪೇರ್ಡ್ ಆಗಿದ್ದು ನನ್ನ ಪ್ಲಾನ್ ಎಲ್ಲ ಹೇಳಿದೆ. ಸೊ ಹಂಗೆ ಹೇಳಿದಾಗ ಸರಿ ಆಯ್ತು ಮಾಡು. ಬಟ್ ಪ್ರೊಡಕ್ಷನ್ ಎಲ್ಲ ನಾನೇ ಮತ್ತೆ ನೋಡ್ಕೊಬೇಕಲ್ಲ, ಅದಕ್ಕೂ ಹೇಳಿದೆ ಪ್ಲಾನಿಂಗ್ ಎಲ್ಲ, ಇಷ್ಟೆಲ್ಲ ಪ್ರಿಪೇರ್ಡ್ ಆಗಿದ್ದೀನಿ, ಇದೆಲ್ಲ ನೋಡ್ಕೊತೀನಿ ಅಂತ. ಸರಿ ಆಯ್ತು ಮಾಡು, ಇಷ್ಟೆಲ್ಲ ಪ್ರಿಪೇರ್ಡ್ ಆಗಿದೆಯಾ, ಕಷ್ಟಕ್ಕೆ ಯಾವಾಗಲೂ ಪ್ರತಿಫಲ ಇದ್ದೇ ಇರುತ್ತೆ, ಹಾರ್ಡ್ ವರ್ಕ್ಗೆ, ಸರಿ ಮಾಡು. ಸೊ ಫಸ್ಟಿಂದನೂ ಹೀರೋ ಆಗಬೇಕು ಅನ್ನೋದು ಫಿಕ್ಸ್ ಇತ್ತಾ ನಿಮಗೆ? ಯಾವಾಗ್ಲಿಂದ ಈ ಹುಳ ಬಂದಿತ್ತು ತಲೆಗೆ? ಅದೇ ಚಿಕ್ಕ ವಯಸ್ಸಿಂದ ನೋಡಿದ್ರೆ, ಹೀರೋಗಳು ನೋಡಿದ್ರೆ ಇನ್ಸ್ಪೈರ್ ಆಗ್ತಾ ಇದ್ದೆ. ಯಾರು ಫಾರ್ ಎಕ್ಸಾಂಪಲ್? ಎಲ್ಲರ ಹತ್ರನಿಂದನೂ ಒಳ್ಳೆ ಸಿನಿಮಾಗಳು ನೋಡಿದಾಗ ಇನ್ಸ್ಪೈರ್ ಆಗ್ತಾ ಇದೆ, ಎಲ್ಲರ ಹತ್ರನೂ ಕೆಲವು ವಿಷಯಗಳನ್ನ. ಸೊ ಅಂದರೆ ಈಗ ನಮ್ಮ ತಂದೆ ತುಂಬ ಕಷ್ಟಪಟ್ಟು ಒಂದೊಂದು ಮೆಟ್ಲು, ಅಂದರೆ ಒಂದು ರೈತರ ಬ್ಯಾಕ್ಗ್ರೌಂಡಿಂದ ಬಂದು ಆಮೇಲೆ ಬಿಸ್ನೆಸ್ ಫೀಲ್ಡಿಗೆ ಬಂದು ಒಂದೊಂದು ಸ್ಟೆಪ್ಪೇ ಹಂತವಾಗಿ ಹತ್ತಿ ಒಂದು ಸೊಸೈಟಿಯಲ್ಲಿ ಒಂದು ಸ್ಥಾನಕ್ಕೆ ಬಂದಿದ್ದಾರೆ. ಅವ್ರಿಗೇನೂ ಇಲ್ಲದೆ ಅಷ್ಟೆಲ್ಲ ಕಷ್ಟಪಟ್ಟು ನಮ್ಮನ್ನೆಲ್ಲ ಇಷ್ಟು ಚೆನ್ನಾಗಿ ಸಾಕಿದ್ದಾರೆ, ಅವ್ರಿಗಿರೋ ಕೆಪಾಸಿಟಿ ಮೀರಿ ಸಾಕಿದ್ದಾರೆ. ಸೊ ಆಗ ನನಗೆ ಅಂದರೆ ಏನೋ ಜೀವನದಲ್ಲಿ ಇನ್ನು ಆಪ್ಷನ್ನೇ ಇಲ್ಲ, ಎಲ್ಲ ಬೇಕಾಗಿದ್ದೆಲ್ಲ ಕೊಟ್ಟಿದ್ದಾರೆ ಅವರು. ಇಷ್ಟೆಲ್ಲ ಸೌಕರ್ಯಗಳನ್ನ ಕೊಟ್ಟಿದ್ದಾಗ ನಾವೇನಾದ್ರು ಜೀವನದಲ್ಲಿ ದೊಡ್ಡದಾಗೆ ಏನಾದರೂ ಮಾಡಬೇಕು ಅನ್ನೋದು ಒಂದು ಫಸ್ಟ್ ಇತ್ತು. ಸೊ ಅದು ಮಾಡ್ಬೇಕಂದಾಗ ಏನು ಮಾಡಬೇಕು, ದೊಡ್ಡದಾಗೆ ನಾವು ಮಾಡಬೇಕು ಅಂದಾಗ ಮ್ಯಾಕ್ಸಿಮಮ್ ಹಾರ್ಡ್ ವರ್ಕ್ ಇರಬೇಕು. ಅಷ್ಟು ಮಾಡಿದ್ರು ನಮ್ಮ ಪ್ಯಾಷನ್ ಇರೋದನ್ನ ಆ ಕಡೆ ನಾವು ಮಾಡಿದ್ರೆ, ನಾವು ಹಾರ್ಡ್ ವರ್ಕ್ ಮಾಡಿದ್ರೂ ಅದು ಕಷ್ಟ ಅನ್ಸಲ್ಲ ಅನ್ನೋ ಥರ ಒಂದು ಮೈಂಡಿಗೆ ಬಂದು ಏನಿದೆ ಪ್ಯಾಷನ್ ಅಂತ ನೋಡಿದಾಗ ನನಗೆ ಸಿನಿಮಾಗಳ ಮೇಲೆ ತುಂಬ ಆಸೆ ಇತ್ತು, ಆ್ಯಕ್ಟಿಂಗು. ಸೊ ಆವಾಗಿಂದನೂ ಹೀರೋ ಆಗಬೇಕು ಅಂತ ಚಿಕ್ಕ ವಯಸ್ಸಿಂದ ಅಂದ್ಕೊಂಡಿದ್ದೆ, ಹೇಳಿದ್ದಿಲ್ಲ. ಫಸ್ಟ್ ಎಲ್ಲ ಪ್ರಿಪೇರ್ ಆದೆ, ಬಾಡಿ ಮಾಡಿದೆ, ಆ್ಯಕ್ಟಿಂಗ್ ಕಲ್ಕೊಂಡೆ, ಆಮೇಲೆ ಡ್ಯಾನ್ಸು, ಫೈಟು ಇದೆಲ್ಲ ಕಲ್ಕೊಂಡು ಆಮೇಲೆ ಹೇಳೋ ಟೈಮ್ಗೆ ಅವಾಗ ಯಾರು ನೋ ಅಂದೇ ಇರೋ ಮಟ್ಟಕ್ಕೆ ನಾನು ಪ್ರಿಪೇರ್ ಮಾಡ್ಕೊಂಡು ಮನೇಲಿ ಹೇಳಿದೆ. ಇಲ್ಲಾಂದ್ರೆ ಆಬ್ವಿಯಸ್ಲಿ ಫಿಲಮ್ ಇಂಡಸ್ಟ್ರಿನೇ ನೆಗೆಟಿವ್ ಜಾಸ್ತಿ, ನನಗೂ ಗೊತ್ತಿತ್ತು. ಹುಷಾರಾಗಿರ್ಬೇಕು, ಬೇಡ ನಮಗೆಲ್ಲ ಯಾಕೆ ಬೇಕು, ಫಿಲಮ್ ಬ್ಯಾಕ್ಗ್ರೌಂಡು ಇಲ್ಲ, ನಾವು ಪೊಲಿಟಿಕಲ್ ಬ್ಯಾಕ್ಗ್ರೌಂಡು ಇಲ್ಲ, ಫಿಲಮ್ ಬ್ಯಾಕ್ಗ್ರೌಂಡು ಇಲ್ಲ. ಸೊ ಅದಕ್ಕೆ ಅಂತಂತ ನಾವು ಬೆಳೆ ನಮಗೆಲ್ಲ ಯಾಕಪ್ಪ ಬೇಕು ಇಂಥ ದೊಡ್ಡದು ಅಂತ ಕೇಳ್ತಾರೆ. ಸೊ ಅದರಿಂದ ಎಲ್ಲ ಪ್ರಿಪೇರ್ ಆಗಿದ್ದೆ. ಹಂಗೆ ಪ್ರಿಪೇರ್ ಆಗಿದ್ದಾಗ ಅವ್ರಿಗೂ ನೋ ಅನ್ನೋ ಆಪ್ಷನ್ ಇದ್ದಿಲ್ಲ. ಓಕೆ. ಮಾಸ್ತಿ ಅವರೇ, ಎಲ್ಲಿ ಸ್ಯಾಂಡಲ್ವುಡ್ನ ಸಿನಿಮಾ ಯಾವುದೇ ಬಂದರೂ ಕೂಡ ಮಾಸ್ತಿ ಅವ್ರ ಹೆಸರು ಇದ್ದೇ ಇರುತ್ತೆ. ಅದ್ಭುತ, ನಿಮ್ಮ ಸಂಭಾಷಣೆ ಕೇಳೋದಕ್ಕೆ ಒಂಥರ ಮಜಾ ಅನ್ಸುತ್ತೆ. ಆಲ್ಫಾಗೋಸ್ಕರ ಹೇಗೆ ಸಂಭಾಷಣೆಗಳನ್ನು ಮಾಡಿದ್ರಿ? ಆಲ್ಫಾ ನನಗೆ ಟೈಟಲ್ ಸಖತ್ ಇಷ್ಟ ಆಯ್ತು ಸರ್. ಯಾಕಂದರೆ ಈಗ ಏನು ಜೆನ್ಸಿ ಹುಡುಗರುಗಳಿಗೆ ಆಲ್ಫಾ ಅಂದಾಗ ಟಕ್ ಅಂತ ಕನೆಕ್ಟ್ ಆಗುತ್ತೆ. ಸೊ ಆ ಥರದ್ದು. ಮತ್ತು ಒಂದು ನನಗೆ ಹೇಮಂತ್ ಫಸ್ಟ್ ಬಂದಾಗ ಅವ್ರ ಥರ ಯಾವ ಟೀಮು ಇರಲಿಲ್ಲ. ಈ ಥರ ಹೇಳ್ಕೊಂಡ್ರು ಎಲ್ಲ, ಈ ಥರ ನಾನು ಟ್ರೈನ್ ಆಗಿದ್ದೀನಿ, ಇದು ಮಾಡಿದ್ದೀನಿ ಅಂತ ಒಂದು ಪಿಕ್ಸ್ ಕಳಿಸಿದ್ರು. ಮಾಲೂರು ಶ್ರೀನಿವಾಸ್ ಅವ್ರ ಕಡೆಯಿಂದ ಬಂದಿದ್ದು. ಓಕೆ ಓಕೆ ಸರ್ ಹಿಂಗೆ ಡೆಬ್ಯೂಟ್ ಮಾಡಬೇಕು ಅಂತಿದ್ದೀನಿ ಅಂತ ಹೇಳಿದಾಗ ಒಂದು ರೌಂಡು ಆಲ್ಮೋಸ್ಟ್ ಹೋಗಿ ಬಂದಿದ್ದರು. ಎಲ್ಲರ ಹತ್ರ ಹೋಗಿ ಮಾಡೋಣ, ಯಾವ ಥರ ಹೆಂಗಿದೆ ಇಂಡಸ್ಟ್ರಿ, ಒಂದು ಗ್ರೌಂಡ್ ವರ್ಕ್ ಮಾಡ್ಕೊಂಡು ಬಂದಿದ್ರು. ನಾನು ಹೇಳಿದೆ, ನಾನು ಮಾಡಿರೋ ಸಿನಿಮಾಗಳಲ್ಲಿ ನೀವು ಯಾವ್ದು ನೋಡಿದ್ದೀರಾ ಅಂದಾಗ ಒಂದಷ್ಟು ಹೇಳಿದ್ರು. ಟಗರು, ಭೀಮ, ಸಲಗ, ಆಮೇಲೆ ಹೊಯ್ಸಳ ಅಂತ ಹೇಳಿದ್ರು. ಹೊಯ್ಸಳ ಇಷ್ಟ ಆಯ್ತಾ ನಿಮಗೆ ಅಂದರೆ? ಸರ್ ಆ ಡೈರೆಕ್ಟರ್ ಹತ್ರ ಬೇಕಾದರೆ ಮೀಟಿಂಗ್ ಕೊಡಿಸ್ತೀನಿ ಅಂದ್ಬಿಟ್ಟು ಇವ್ರಿಗೆ ಫೇವ್ರೆಟ್ ಸಿನಿಮಾ ಹೊಯ್ಸಳ. ಆಮೇಲೆ ಅವರು ವಿಜಯ್ ಸರ್ಗೆ ಫೋನ್ ಮಾಡಿ ಹೇಳಿದೆ, ವಿಜಯ್ ನಿಮ್ಮ ಹೊಸ ಹುಡುಗರಿಗೆ ಮಾಡ್ತೀರಾ ಅಂತ.
ಯಾಕೆಂದರೆ ಯೂಶ್ವಲಿ 2-3 ಸಿನಿಮಾ ಆಗಿರೋರು ಹೊಸ ಹುಡುಗರು ಅಂದಾಗ ಇಲ್ಲ ಲೈನಪ್ಪಲ್ಲಿ ಇದೆ ಅಂತ. ಬಟ್ ವಿಜಯ್ ಸಾರು ಪಿಕ್ಸ್ ನೋಡಿದ ತಕ್ಷಣನೇ ಅವ್ರ ಮೈಂಡಲ್ಲಿ ಒಂದು ರೌಂಡ್ ಹೋಗಿದೆ, ಕಳಿಸಿ ಸರ್ ಮಾತಾಡೋಣ ಅಂದ್ಬಿಟ್ಟು ಆಮೇಲೆ ಇದಾಗಿ ಆಲ್ಫಾ ಆಗಿ. ಸೂಪರ್ ಸೂಪರ್. ಐ ಥಿಂಕ್ ನಾವು ನೋಡೋ ತುಂಬ ಕೆಲವು ಸಿನಿಮಾಗಳಲ್ಲಿ ಈ ಥರ ಅನ್ಸುತ್ತೆ, ಒಬ್ಬ ಹೀರೋ ಒಬ್ಬ ಮೇನ್ ಲೀಡಲ್ಲಿ ಇರುವಂಥವ್ನಿಗೆ ಕರೆಕ್ಟಾಗಿ ಟಕ್ಕರ್ ಇರುವಂಥ ಒಬ್ಬ ವಿಲನ್, ಒಂದು ನೆಗೆಟಿವ್ ಶೇಡ್ ಇರೋನು. ಯಾವಾಗ ಹೀರೋಯಿಸಮ್ ತೋರಿಸೋದಕ್ಕೆ ಸಾಧ್ಯ ಅಂತ ಹೇಳಿದ್ರೆ ವಿಲನ್ ಆ ಥರ ಒಂದು ವಿಲನಿಕಲ್ಲಿ ಇದ್ದಾಗ. ಸೊ ಅದನ್ನು ಕಾರ್ತಿಕ್ ಮಹೇಶ್ ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದೀರಿ ಅಂತ ಅನ್ಸುತ್ತೆ. ನೆಗೆಟಿವ್ ರೋಲ್ ಅನ್ಸುತ್ತೆ ನಿಮ್ಮ ಟ್ರೈಲರಲ್ಲಿ, ನಿಮ್ಮ ಡೈಲಾಗ್ಸು ಅದೆಲ್ಲ ತುಂಬ ನಿರರ್ಗಳವಾಗಿ ಸಂಸ್ಕೃತವಾಗಿ ಮಾತಾಡಿದ್ದೀರಿ. ಅದನ್ನೆಲ್ಲ ನೋಡಿದ್ರೆ ತುಂಬ ಚೆನ್ನಾಗಿತ್ತಪ್ಪ ಅನ್ಬೇಕು. ಇಲ್ಲ ಆ್ಯಕ್ಚುಲಿ ಈಗ ಎಲ್ಲಿವರೆಗೂ ಮೊನ್ನೆ ಟ್ರೇಲರ್ ಲಾಂಚ್ ಆಗೋವರೆಗೂ ಡೈರೆಕ್ಟ್ ಹೇಳ್ತಾ ಇದ್ರು ಎಲ್ಲೂ ನೆಗೆಟಿವ್ ಅಂತ ಹೇಳಕ್ಕೆ ಹೋಗ್ಬಿಡಿ ಅಂತ. ಸೊ ಅಲ್ಲಿವರೆಗೂ ನಾವು ಕ್ಯಾಮಿಯೋ ಅಂತಲೇ ಹೇಳ್ತಾ ಇದ್ದಿದ್ದು. ಸೊ ನೀವೀಗ ಆಲ್ರೆಡಿ ನೆಗೆಟಿವ್ ಅಂತ ಹೇಳಿದ್ರೆ ಎಲ್ರಿಗೂ ನೆಗೆಟಿವ್ ಅಂತ ಪರಿಚಯ ಆಗೋಗಿದೆ. ಸೊ ಆಬ್ವಿಯಸ್ಲಿ ಟ್ರೇಲರ್ ನೋಡಿದ್ರೆ ನಿಮ್ಮ ಭಾಷೆ ಕೇಳ್ತಾ ಹೇಳಿದ್ನಲ್ಲ, ಸುಸಂಸ್ಕೃತವಾಗಿ ಮಾತಾಡ್ತಾ ಇದ್ರಲ್ಲ, ನಾನು ಮಗ ಅಂತ ಇದ್ರೂ ಪರವಾಗಿಲ್ಲ, ಬೀಪ್ ಮಗ ಅಂತಾನೆ ಹೇಳು ಅಂದ್ರೆ ಮುಗೀತಲ್ಲಿ. ಅದು ನೀವೇ ಫಿಲ್ ಮಾಡ್ಕೊಳ್ಳಿ ಅಂತ ನಾವು ಅದನ್ನ ಬೀಪ್ ಹಾಕ್ಬಿಟ್ಟಿದೀವಲ್ಲ. ಏನದು ಆಕ್ಚುಲಿ ಬೀಪ್? 3 ಸ್ಟಾರ್ ಈಗಲೂ ಬೀಪಲ್ಲೇ ಹೇಳ್ಬೇಕು, ಮತ್ತೆ ಬೀಪ್ ಹಾಕ್ಬೇಕು, ಹೇಳಿದ್ರು ಬೀಪೇ ಹಾಕೋದು ಮತ್ತೆ. ಅಲ್ಲ ಅಫ್ಕೋರ್ಸ್ ಇದು ಆ್ಯಕ್ಚುಲಿ ನಾವು ಅಪ್ರಿಷಿಯೇಟ್ ಮಾಡಬೇಕಾಗಿರೋದು ಹೇಮಂತ್ ಅವ್ರಿಗೆ. ಡೈರೆಕ್ಟ್ರ್ ಒಂದು ಅವ್ರ ವಿಷನ್ನಲ್ಲಿ ನನ್ನ ಇಮ್ಯಾಜಿನೇಷನ್ ಮಾಡಿಕೊಂಡು ನೀವು ಮಾಡ್ಬೋದು ಅಂತ ದಿಸ್ ಫೆಲೋ ಕ್ಯಾನ್ ಡೂ ದಿಸ್ ಅಂತ ಅವ್ರು ಯೋಚನೆ ಮಾಡೋದಿದೆಯಲ್ಲ ಅವ್ರ ಕಡೆಯಿಂದ. ಅದಕ್ಕೆ ತಕ್ಕಂಗೆ ಹೇಮಂತ್ ಅವರು ಎಲ್ಲದಕ್ಕೂ ಎಸ್ ಅಂತ ಹೇಳಿ, ಈವನ್ ನಮಗೂ ಅಷ್ಟೇ ಎಲ್ಲ ರೀತಿಯೂ ವರ್ಕೌಟ್ ಆಗಬೇಕು, ಪಾತ್ರನೂ ಚೆನ್ನಾಗಿ ಅನಿಸ್ಬೇಕು. ಸೊ ಇಟ್ ವರ್ಕ್ಡ್ ಔಟ್ ಇನ್ ದ್ಯಾಟ್ ವೇ ಆ್ಯಂಡ್ ಐ ಲವ್ ದ ಕ್ಯಾರೆಕ್ಟರ್. ಫಸ್ಟ್ ರೀಡಿಂಗಲ್ಲೇ ಇಷ್ಟ ಆಯಿತು. ಬಟ್ ಆಲ್ರೆಡಿ ನಾನು ಹೀರೋ ಆಗಿ 2 ಸಿನಿಮಾಗಳ ಕೆಲಸ ನಡೀತಾ ಇದೆ, ರಿಲೀಸ್ಗೆ ಇನ್ನೊಂದು 6 ಮಂತ್ಸಲ್ಲಿ ಎಲ್ಲ ರಿಲೀಸ್ ಆಗಿ ಇದು ಮಾಡಬೇಕಾ ಅನ್ನೋ ಒಂದು ಸಣ್ಣ ಕನ್ಫ್ಯೂಷನ್ ಇತ್ತು. ಅದಕ್ಕೋಸ್ಕರ ಐ ಟುಕ್ ಸಮ್ ಟೈಮ್. ಬಟ್ ಈ ಪಾತ್ರ ನನಗೆ ತುಂಬ ಕಾಡ್ತು. ನಾನು ಯಾವುದೇ ಪಾತ್ರ ಇಮಿಡಿಯೇಟ್ಲಿ ಐ ವೋಂಟ್ ಸೇ ಎಸ್. ತುಂಬ ಕಾಡ್ತು. ಒಂದು ದಿನ ತಗೋತೀನಿ, 2 ದಿನ ಇಲ್ಲ ಇದ್ರ ಮೇಲೆ ತುಂಬ ಚೆನ್ನಾಗಿ ವರ್ಕ್ ಮಾಡ್ಬೋದಲ್ಲ, ಇದು ಔಟ್ಲುಕ್ ಆಗಲಿ, ಇದರ ಒಂದು ಇಂಟ್ರೊಡಕ್ಷನ್ ಆಗಲಿ, ಇದೊಂದು ಡೈಲಾಗ್ಸ್, ಬಾಡಿ ಲ್ಯಾಂಗ್ವೇಜ್, ಇದೆಲ್ಲದರೂ ವರ್ಕ್ ಮಾಡ್ಬೋದಲ್ಲ ಅಂತ ನನಗೆ ತುಂಬ ಕಾಡಿದ ಪಾತ್ರ. ಹಾಗಾಗಿ ಐ ಸೆಡ್ ಎಸ್. ನನಗೆ ನೋ ಅನ್ನೋದಕ್ಕೆ ಆ್ಯಕ್ಚುಲಿ ರೀಸನ್ನೇ ಇರಲಿಲ್ಲ ಈ ಪಾತ್ರಕ್ಕೆ. ಆ್ಯಂಡ್ ಐ ಹೋಪ್ ಐ ಹ್ಯಾವ್ ಡನ್ ಜಸ್ಟಿಸ್ ಟು ದ ಕ್ಯಾರೆಕ್ಟರ್. ಖಂಡಿತ ಎಸ್. ಈಗ ಹೀರೋ ಆಗಿ ಬರಬೇಕು ಅಂತ ಹೇಳಿದಾಗ ಕೆಲವೊಂದಷ್ಟು ಇರುತ್ತೆ ಚೆಕ್ ಬಾಕ್ಸ್ಗಳದನ್ನು ಟಿಕ್ ಮಾಡ್ಕೋಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾವು ಬಾಲಿವುಡಲ್ಲಿ ನೋಡಿದ್ರೆ ನಿಮಗೆ ಸೋನು ಸೂದ್ ಆಗಲಿ ಅಥವಾ ವಿದ್ಯುತ್ ಜಾಮ್ವಾಲ್ ಆಗಲಿ ಆ ಥರದೊಬ್ಬ ಕನ್ನಡಕ್ಕೆ ಬರ್ತಾ ಇದ್ದಾನೆ ಅಂತ ಅನಿಸುತ್ತೆ. ನಿಮ್ಮ ಬಾಡಿ, ನಿಮ್ಮ ಫೈಟ್, ಆ್ಯಕ್ಷನ್ ಸೀಕ್ವೆನ್ಸ್ ಇದೆಲ್ಲ ನೋಡಿದಾಗ. ಸೊ ಫಸ್ಟಿಂದನೂ ಕ್ಲಿಯರ್ ಇತ್ತಾ ನಾನು ಬಾಡಿ ಮಾಡಬೇಕು ಅಥವಾ ಈ ಥರ 6 ಪ್ಯಾಕ್ಸ್ ಇರಬೇಕು, ಅವಾಗಲೇ ನಾನೊಬ್ಬ ಹೀರೋ ಆಗ್ತೀನಿ ಅನ್ನೋಂಥದ್ದು? ಹೌದು ಸರ್. ಫಸ್ಟಿಂದ ಏನಂದರೆ ಫಿಲಮ್ ಇಂಡಸ್ಟ್ರಿಗೆ ಬರಬೇಕು ಅಂತ ಅಂದ್ಕೊಂಡಾಗ, ಹೀರೋನೇ ಆಗಬೇಕು ಅಂದ್ಕೊಂಡಾಗ ಎಲ್ಲರಿಗೂ ಆಸೆ ಇರುತ್ತೆ ಹೀರೋ ಆಗಬೇಕು. ಯಾವುದೋ ಒಂದು ಸರ್ಟೆನ್ ಪಾಯಿಂಟ್ ಆಫ್ ಟೈಮ್ ಇನ್ ಲೈಫ್ ಹೀರೋ ಆಗಬೇಕು ಅಂತಿರುತ್ತೆ. ನನಗೂ ಇದೆ. ಸೊ ನಾನೇನು ಡಿಫ್ರೆಂಟು, ನಾನು ಯಾಕೆ ಇದು ಮಾಡೋಣ, ಒಂದೇ ಇರೋದು ಹಾರ್ಡ್ ವರ್ಕ್ ಮಾಡಬೇಕು. ಏನು ಮಾಡ್ಬೋದು ನೋಡಿದ ತಕ್ಷಣ ಅಟ್ಲೀಸ್ಟ್ ಆ್ಯಕ್ಟಿಂಗನ್ನ ಮಾಡಿ ತೋರಿಸ್ಬೇಕು. ಯಾರಿಗಾದ್ರು ಇಮಿಡಿಯೇಟ್ ನಂಬಬೇಕು ಅಂದರೆ ಅಲ್ಲಿ ಮಾಡಿ ತೋರ್ಸೋಕ್ಕಾಗಲ್ಲ, ಫಸ್ಟ್ ಹೇಳ್ಬೇಕು ಅಂದರೆ. ಸೊ ಏನು ಮಾಡೋದು, ಅದು ಆ್ಯಕ್ಷನ್ ಹೀರೋ ಅಂದರೆ ನಂಗೆ ತುಂಬ ಇಷ್ಟ, ಆ್ಯಕ್ಷನ್ ಹೀರೋ ಆಗಬೇಕು ಅಂತ. ಸೊ ಆ್ಯಕ್ಷನ್ ಹೀರೋ ಆಗ್ಬೇಕಾದ್ರೆ ಏನು ಮಾಡ್ಬೋದು, ಫಸ್ಟು ಬಾಡಿ ಒಂದು ಫುಲ್ ಸಖತ್ತಾಗಿ ರೆಡಿ ಆದರೆ, ಒಂದು ಸ್ಟ್ರಾಂಗಾಗಿ ಕಾಣಿಸಿದ್ರೆ ಓಕೆ ಆ್ಯಕ್ಷನ್ ಹೀರೋಗೆ ಸೂಟ್ ಆಗ್ತಾರೆ ಅಂತ ಇಮಿಡಿಯೇಟ್ ನೋಡಿದ ತಕ್ಷಣ ಒಂದು ಸಿಗೋದು. ಸೊ ಅದಾದಮೇಲೆ ಫಸ್ಟ್ ಇಂಪ್ರೆಷನ್ ಆ ಥರ ಬಾಡಿದು 6 ಪ್ಯಾಕ್ ಎಲ್ಲ ಇದ್ದರೆ ಇಮಿಡಿಯೇಟ್ ನಂಬ್ತಾರೆ. ಇಲ್ಲಾಂದರೆ ಅದು ಹೊಡಿ ಅದಕ್ಕೆಲ್ಲ ಸಿಂಕ್ ಆಗಲ್ಲ ಅಂತ ನಾನು ನೋಡ್ತಾ ಇದ್ದು. ಈಗೆಲ್ಲ ಹೀರೋದು ಬಾಡಿ ಅಷ್ಟೆಲ್ಲ ಹಂಗಿದ್ರೆ ಏನು ಮಾಡಿದ್ರು ಓಕೆ ಕರೆಕ್ಟ್ ಆಗಿದೆ, ಸಿಂಕ್ ಇವ್ನಿಗೆ ಯಾವ ಲೆಕ್ಕ ಹೊಡೆದಾಕ್ಬೋದು ಅನ್ನೋ ಥರ ಅನಿಸ್ತಿತ್ತು ಚಿಕ್ಕ ವಯಸ್ಸಿಂದ. ಸೊ ಅವಾಗ ಬಾಡಿ ಮಾಡಬೇಕು. ಸೊ ಬಾಡಿ ಮಾಡ್ಬೇಕಂದ್ರೆ ಒಂದು ಆ ಸ್ಟ್ಯಾಂಡರ್ಡ್ಸ್ನ ಸೆಟ್ ಮಾಡಬೇಕು. ಈಗ ನಾವು ಹೊಸಬರಾಗಿರೋದ್ರಿಂದ ಏನೋ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರೋದ್ರಿಂದ, ಅಂದರೆ ಫಿಲಮ್ ಬ್ಯಾಕ್ಗ್ರೌಂಡ್ ಆ ಥರ ತುಂಬ, ಅಂದರೆ ಋತಿಕ್ ರೋಷನ್ ಆ ಥರದ್ದವ್ರನ್ನ ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು ಓಕೆ ಈ ಲೆವೆಲ್ಗೆ ಮಾಡಬೇಕು, ಅವಾಗಲೇ ಏನಾದರೂ ರೆಕಗ್ನೈಸೇಷನ್ ಸಿಗೋದು, ಇಲ್ಲ ಅರ್ಧಂಬರ್ಧ ಮಾಡೇ ಚೆನ್ನಾಗಿರಲ್ಲ. ಸೊ ಅವಾಗ ಈ 6 ಪ್ಯಾಕು ಅದೆಲ್ಲ ಮಾಡಿದೆ. ಅದು ಮಾಡಿದಾಗ ಫುಲ್ ಕಾನ್ಫಿಡೆನ್ಸ್ ಬಂತು. ಓಕೆ ಇಷ್ಟು ಕಷ್ಟ ಇರೋದೇ ಮಾಡಿದ್ದೀರಿ, ನೆಕ್ಸ್ಟ್ ಏನು ಒಂದೊಂದೇ ಹಂಗೆ ಟಿಕ್ ಮಾಡಿಕೊಂಡು ಆ ಟೈಮಲ್ಲಿ ಹಂಗೆ ಮಿರರ್ ಮುಂದೆ ಆ್ಯಕ್ಟಿಂಗ್ ಮಾಡ್ತಾ ಇದ್ದೆ. ಓಕೆ ಡೈಲಾಗ್ ಎಲ್ಲ ಹೇಳ್ತೀವಲ್ಲ, ಇನ್ನೇನು ಆಯ್ತು, ಇನ್ನು ಪ್ರೊಫೆಷನಲ್ಸ್ ಹತ್ರ, ಗುರುಗಳ ಹತ್ರ ಹೋಗಿ ಕಲ್ಯಾಣ, ಇನ್ನು ನೆಕ್ಸ್ಟು ಹಂಗೆ ಆ್ಯಕ್ಟಿಂಗು ಮತ್ತು ಡ್ಯಾನ್ಸು, ಫೈಟು, ಮಿಕ್ಸ್ ಮಾರ್ಷಲ್ ಆರ್ಟ್ಸು, ಫೈಟ್ ಎಲ್ಲ ನಂಗೆ ಚಿಕ್ಕ ವಯಸ್ಸಿಂದನೂ
ಫಿಸಿಕಲ್ ಆಕ್ಟಿವಿಟೀಸ್ ಅಲ್ಲಿ ತುಂಬಾ ಇಂಟ್ರೆಸ್ಟ್. ಸೊ ಮಿಕ್ಸ್ ಮಾರ್ಷಲ್ ಆರ್ಟ್ಸ್ ಅದೆಲ್ಲ ಕಲಿತಾ ಇದ್ದೆ, ಬಾಕ್ಸಿಂಗ್ ಆ ಥರದ್ದೆಲ್ಲ. ಸೊ ಅದು ಇನ್ನ ಹಂಗೆ ತುಂಬಾ ಹೆಲ್ಪ್ ಆಯ್ತು. ಸಿನಿಮ್ಯಾಟಿಕ್ ಫೈಟ್ಸ್, ಸ್ಟಂಟ್ಸ್, ಪಾರ್ಕೋವರ್ದು ಅದೆಲ್ಲಾನು ಕಲ್ಕೊಂಡೆ. ಸೊ ಅವಾಗ ಅದ್ರ ಜೊತೆಗೆ ಇನ್ನೂ ಫಸ್ಟ್ ಮೂವಿಗೆ ಅದೇ ಹೊಸಬ್ರಿಗೆ ಆಲ್ರೆಡಿ ಕಷ್ಟ ಇದೆ ಅನ್ನೋ ರೀಸನ್ ಇಂದ ಕನ್ನಡ ಸಿನಿಮಾಗಳು ನೋಡ್ತಿರೋದೇ ಜನ ಒಂದ್ ಸ್ವಲ್ಪ ಕಡಿಮೆ ಆಗಿದೆ. ಅದರಲ್ಲೂ ಹೊಸಬ್ರು ಅಂದ್ರೆ ಇನ್ನೂ ಕಷ್ಟ ಆಗಿದೆ. ಸೊ ಚಾಲೆಂಜಸ್ ಜಾಸ್ತಿ ಇರೋದ್ರಿಂದ ನಾವ್ ಇನ್ನೇನ್ ಮಾಡ್ಬೇಕು, ನಮ್ ಕೈಲಿರೋದು ಆಪ್ಷನ್ ಎಲ್ಲ ಇನ್ನೂ ಹಾರ್ಡ್ ವರ್ಕ್ ಅಷ್ಟೇ. ಸೊ ಅದಕ್ಕೆ ಹಾರ್ಸ್ ರೈಡಿಂಗು ಮತ್ತೆ ವೆಪನ್ ಟ್ರೈನಿಂಗು, ವೆಪನ್ ಹ್ಯಾಂಡ್ಲಿಂಗು, ಸೊ ಎಲ್ಲದನ್ನು ಗೊತ್ತಿರಬೇಕು. ಅಕಸ್ಮಾತ್ ಯಾರೋ ಇದು ಮಾಡು ಅಂದ್ರೆ ಮಾಡಕ್ ರೆಡಿ ಇರಬೇಕು ಅಂತೇಳಿ ಎಲ್ಲಾನು ಕಲ್ಕೊಂಡಿದ್ದಾದ್ಮೇಲೆ ಹೇಳ್ದೆ ನಾನು ಓಕೆ ಫಿಲಮ್ ಇಂಡಸ್ಟ್ರಿಗೆ ಹೋಗ್ಬೇಕು ಅಂತ. ಓಕೆ, ಈಗ ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲವೂ ಆಯ್ತು, ಬಟ್ ಸೆಟ್ಟಲ್ ಹೋದಾಗ ಅಲ್ಲಿ ಮಾಡುವಂಥ ಫೈಟೇ ಬೇರೆ. ಈಗ ನಾವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ತೀವಿ, ನಿಜ ಹೊಡಿತಾಡ್ತಾ ಇದ್ದಾರೆ ಅನ್ನೋ ಥರನೇ ಅನ್ಸುತ್ತೆ, ಬಟ್ ಶೂಟಿಂಗಲ್ಲಿ ಬೇರೆ ಇರುತ್ತೆ. ನಿಮಗೆ ರಿಯಲ್ ಆಗಿ ಒದೆ ಬಿದ್ದಿದ್ದೇನಾದರೂ ಸೆಟ್ಟಲ್ಲಿ ಪೆಟ್ಟಾಯ್ತಾ? ಸಣ್ಣ ಪುಟ್ಟ ಇರುತ್ತೆ, ಬಟ್ ನಮ್ಗೆ ತುಂಬಾ ಇಷ್ಟ ಅಲ್ಲ, ಏನು ಟ್ರೈನ್ಡ್ ಅಷ್ಟು ಟ್ರೈನಿಂಗ್ ತಗೊಂಡಿದ್ವಿ. ಸೊ ಈ ಸಿನಿಮಾಗೆ ಅಂತ ಅದೆಲ್ಲ ಮಾಡಿದ್ದು ಹೆಂಗ್ ಯೂಸ್ ಆಯ್ತು ಅಂದ್ರೆ, ಅಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡಿದ್ದು ಈ ಸಿನಿಮಾಗೆ ಅಂತ 6 ಪ್ಯಾಕ್ ಮಾಡಿಲ್ಲ. ಡೈರೆಕ್ಟರ್ ಸರ್ಗೂ ಹೇಳಿದೆ, ಸರ್ ಕಥೆನಲ್ಲಿ ನೀವು ಮಾಡಿದ್ದಾದ್ಮೇಲೆ ಇದೆಲ್ಲ ಇದೆ ನನ್ನಲ್ಲಿ ಕ್ವಾಲಿಟೀಸು, ಕಥೆನಲ್ಲಿ ಅದೆಲ್ಲ ಇದ್ರೆ ಅವಾಗ ಬೇಕನ್ನ ತೋರ್ಸೋಣ. ಸುಮ್ಮನೆ ಬಾಡಿ ಇದೆ ಅಂತ ಹೇಳಿ ಸುಮ್ಮನೆ ಎಲ್ಲಂದ್ರೆ ನಮ್ಮ ಸಿನಿಮಾನಲ್ಲಿ ನೋಡಿದ್ರೆ ನೀವು ಕಥೆನಲ್ಲೇ ಬರುತ್ತೆ. ಅದು ಎಲ್ಲೂ ಇಡೀ ಫಿಲಮ್ ಅಲ್ಲಿ ಎಲ್ಲೂ ನೀವು ನೋಡಿದ್ರೆ ರಿಲೀಸ್ ಆದವಾಗ ನೋಡಿ, ಎಲ್ಲೂ ಒಂದು 5 ಸೆಕೆಂಡ್ ಹೀರೋಗೆ ಸುಮ್ಮನೆ ಬಿಲ್ಡಪ್, ಸುಮ್ಮನೆ ಎಲಿವೇಶನ್ ಎಲ್ಲೂ ಇಲ್ಲ. ಸ್ಟೋರಿನಲ್ಲಿ ನಾನೇ ಪ್ರೊಡ್ಯೂಸರ್, ನಾನೇ ದುಡ್ಡು ಆಗ್ತಿರೋದು, ಕೊಡು ನನಗೆ ಬಿಲ್ಡಪ್ ಅಂತ ಹೇಳಿಲ್ವಾ? ಇಲ್ಲ, ಅದಕ್ಕೆ ಫಸ್ಟ್ ಹೇಳಿದ್ದೆ ಸರ್ಗೆ, ಸರ್ ಕಥೆನಲ್ಲೇ ಬರಬೇಕು. ನನಗೆ ಯಾವಾಗ್ಲೂ ಏನಂದ್ರೆ ಹ್ಯೂಮನ್ ಎಮೋಷನ್ಸ್, ಸಿನಿಮಾನಲ್ಲಿ ಹ್ಯೂಮನ್ ಎಮೋಷನ್ಸ್ಗಿನ್ನ ದೊಡ್ಡದು ಏನು ಇಲ್ಲ ಅನ್ನೋ ತರ ಫೀಲಿಂಗ್. ನಥಿಂಗ್ ಬಿಗರ್ ದೆನ್ ಹ್ಯೂಮನ್ ಎಮೋಷನ್ಸ್. ಆ ಎಮೋಷನ್ ಇಂದ ಫೈಟ್ ಬರಬೇಕು, ಎಮೋಷನ್ ಇಂದ ಡ್ಯಾನ್ಸ್ ಬರಬೇಕು, ಆ ತರ ನಾನು ಬಿಲೀವ್ ಮಾಡಿರೋದು. ಸಿನಿಮಾಗಳು ಆ ಥರ ಇಷ್ಟ. ಅದಕ್ಕೆ ನಮ್ಮ ವಿಜಯ್ ಸರ್ಗೆ ಡೈರೆಕ್ಟರ್ಗೆ ಹೇಳಿದ್ದೆ, ಸರ್ ನಂದು ಹಿಂಗೆ ಫೀಲಿಂಗ್ ಇದೆ, ಏನು ಇದೆ ಅಂತ ಸುಮ್ಮನೆ ತೋರಿಸೋದು ಬೇಡ, ಈ ಕ್ವಾಲಿಟೀಸ್ ಇದೆ ನಿಮ್ಮ ಕಥೆನಲ್ಲಿ ಅದೇನೋ ಬೇಕಾದ್ರೆ ನಾನು ಎಲ್ಲದಕ್ಕೂ ರೆಡಿ. ಈಗ ನನಗೆ ಹಾರ್ಸ್ ರೈಡಿಂಗ್ ಗೊತ್ತು, ವೆಪನ್ ಹ್ಯಾಂಡ್ಲಿಂಗ್ ಗೊತ್ತು ಅಂದ್ಬಿಟ್ಟು ಹೋಗಿಲ್ಲ ನಾನು ಗನ್ಸ್ ಹಿಡ್ಕೊಂಡು ಹಾರ್ಸ್ ರೈಡಿಂಗ್ ಎಲ್ಲ ಮಾಡೋಕ್ಕೆ. ಸೊ ಆ ಥರ ಬಾಡಿನೂ ಅಷ್ಟೇ, ಬೇಡ ಅಂದರೆ ಬೇಡ, ನಾನು 10 years ಇದೇ ಮೇಂಟೈನ್ ಮಾಡ್ಕೊಂಡ್ಬರ್ತೀನಿ. ನೆಕ್ಸ್ಟ್ ಮೂವಿನೆಲ್ಲ ಯಾವಾಗ ಚಾನ್ಸ್ ಸಿಕ್ಕರೆ ಅವಾಗ ಮಾಡೋಣ. ಆಮೇಲೆ ಸರ್ ಇಲ್ಲ ಯೋಚನೆ ಮಾಡ್ತೀನಿ, ಒಂದು ಲೈನ್ ಇದೆ ಅದರಲ್ಲಿ ಬೇಕಾದ್ರೆ ಮಾತ್ರ ಇಡೋಣ ಅಂತೇಳಿ ಅವ್ರು ಸ್ಟೋರಿ ಮಾಡಿದ್ದಾದ್ಮೇಲೆ ಇದೆಲ್ಲಾನು ಬೇಕಾಯಿತು. ಓಕೆ ಓಕೆ, ಅಂದರೆ ಮಾಸ್ಟರ್ ಈಗ ಇವರು ಹೀರೋ ಆಗಿ ಇಂಟ್ರೊಡ್ಯೂಸ್ ಆಗಬೇಕು ಅಂತ ಹೇಳಿ ಬಂದಾಗ, ಸೊ ನಿಮ್ಮ ಹತ್ರ ಬಂದಾಗ ನೀವು ವಿಜಯ್ ಅವರನ್ನ ಪರಿಚಯ ಮಾಡಿಸಿದ್ರು. ವಿಜಯ್ ಅವರು ಹೊಯ್ಸಳ ಮಾಡಿದ್ರು, ಗೀತಾ ಅವ್ರು ಮಾಡಿದ್ರು ಫಸ್ಟ್ ಸಿನಿಮಾ. ಸೊ ಇದು ಕೂಡ ಔಟ್ ಅಂಡ್ ಔಟ್ ಆಕ್ಷನ್ ಸಿನಿಮಾ. ಇವ್ರಿಗೋಸ್ಕರ ಒಂದು ಕಥೆ ಬರಿಬೇಕು ಅಂತ ಸ್ಟಾರ್ಟ್ ಆಗಿದ್ದ, ಅಥವಾ ಮುಂಚೆ ಇತ್ತ ಈ ಥರದ್ದು ಒಂದು ಲೈನ್ ಇತ್ತು, ಇದನ್ನ ಬೇರೆ ಯಾರಿಗೂ ಮಾಡಬೇಕಿತ್ತು, ಫೈನ್ ಇವ್ರಿಗೆ ಮಾಡೋಣ ಅನ್ನುವಂಥದ್ದು ಲೈನ್ ಇತ್ತು. ಲೈನ್ನ ಅವರು ಇದು ಮಾಡಿಕೊಂಡ್ರು, ಮತ್ತೆ ನೋಡಿದ್ರು. ಈಗ ಆ್ಯಕ್ಚುಲಿ ಪ್ರತಿಯೊಬ್ಬ ಹೀರೋಗೆ ಅವ್ರ ತಂದೆ, ಎಲ್ಲ ಮನೆಗಳಲ್ಲಿ ಅವ್ರ ತಂದೆನೇ ಹೀರೋ ಫಸ್ಟ್ ಹೀರೋ. ಬಟ್ ಇಲ್ಲಿ ಆನಂದ್ ಸಾರು ತನ್ನ ಮಗನ ಹೀರೋ ಮಾಡಕ್ಕೆ ಬಂದಿದ್ದಾರೆ. ಅಂದರೆ ನೋಡಿದಾರಲ್ಲ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾನೆ. ಮತ್ತು 6 ಪ್ಯಾಕ್ ಮಾಡೋದು ಆ್ಯಕ್ಚುಲಿ ಬಾಯಿ ಕಟ್ಟೋದಲ್ಲ ಸರ್, ಅದು ಏನದು ಅರಿಷಡ್ ವರ್ಗಗಳನ್ನ ಕಟ್ಟದಂಗೆ, ಅಷ್ಟನ್ನು ಕಟ್ಟಿ ಇಟ್ಕೊಂಡಂಗೆ. ನಾವು ದುನಿಯಾ ವಿಜಯವ್ರನ್ನ ಹತ್ತಿರದಿಂದ ನೋಡಿದ್ದೀವಿ, ಆ ಡಯಟ್ ಎಲ್ಲ ಗೊತ್ತು, ಏನು ಹಿಂಗೆ ಮಾಡ್ತಾರೆ ಅಂತ. ಏನು ಸರ್ ಜಂಗ್ಲಿ ಸಿನಿಮಾ ಆವಾಗ ಆ ಯಪ್ಪ ಒಂದು ಪ್ರೊಫೈಲ್ ಒಂದು ಪಿಕ್ ಕೊಟ್ಟಿದ್ರೆ ಇಡೀ ಇಂಡಿಯಾ ಮಾತಾಡ್ತು, ಯಾರು ಇವನು ಅಂತ. ಹಂಗೆ ಮತ್ತು ಈ ಸಬ್ಜೆಕ್ಟ್ಗೆ ಈ ಥರದ ಕ್ಯಾರೆಕ್ಟರ್ ಬೇಕಾಗಿತ್ತು. ಅಂದರೆ ಅಪ್ಪ ಮಗಂದು ಇದು ಬರುತ್ತೆ, 1-on-1 ಬರುತ್ತೆ. ಆಮೇಲೆ ಕಾರ್ತಿಕ್ ಮಹೇಶ್ ಅವ್ರ ಕ್ಯಾರೆಕ್ಟ್ರು ನೆಕ್ಸ್ಟ್ ಲೆವೆಲ್ ಇದೆ. ಅದು ಇವರಿಬ್ಬರದು ಅದಕ್ಕೆ ಅದು ಟ್ಯಾಗ್ಲೈನ್ ಹಾಕಿರೋದು ಆ್ಯಕ್ಚುಲಿ ಮೆನ್ ಲವ್ ವುಮೆನ್, ಬಟ್ ಇದು ಮೆನ್ ಲವ್ ವೆಂಜನ್ಸ್ ಅಂತ. ಅದು ಕರೆಕ್ಟಾಗಿದೆ. ಅದು ಬಂದಾಗ ಮತ್ತೆ 2 ವರ್ಷನ್ ಬರ್ಸಿದ್ರು ಡೈಲಾಗ್ಸ್. ಫಸ್ಟ್ ವರ್ಷನ್ ಏನು ಬರ್ಸಿದ್ವಿ ಅದಕ್ಕೆ ಇನ್ನೊಂದು ಸ್ವಲ್ಪ ಡಾರ್ಕ್ ಮಾಡಬೇಕು, ಯಾಕಂದ್ರೆ ಹಂಗೆ ಬರ್ತಾ ಇದೆ ಸರ್ ಅಂತ ಎಲ್ಲ ಹೇಳಿ ಅದು ಮಾಡಿಸಿದ್ದು. ವಿಜಯ್ ಸಾರು ಬ್ಲೆಂಡ್ ಆಗ್ತಾರೆ ಸರ್, ಹೊಸಬರು ಹಳಬರು. ಯಾಕಂದ್ರೆ ಗಣೇಶ್ ಸರ್ ಜೊತೆ ಮಾಡಿದ್ದಾರೆ, ಡಾಲಿ ಅವ್ರ ಜೊತೆನೂ ಮಾಡಿದ್ದಾರೆ. ಬಟ್ ಹೇಮಂತ್ ಜೊತೆ ಬ್ಲೆಂಡ್ ಆಗಿದ್ದು ಇವ್ರು ಹೊಸಬ ಅನ್ನೋದು ಯಾವುದು ನೋಡಿದೆ, ಆ ಪಾತ್ರ ನನಗೆ ಬೇಕು ಅಂತ. ಅವ್ರದ್ದು ಫಸ್ಟ್ ಲೈನ್ ಮಾತ್ರ ನೀಟಾಗಿರುತ್ತೆ ಮಾತು, ಸೆಕೆಂಡ್ ಲೈನು ಅವ್ರು ಯಾರಾದ್ರೂ ಬಾರಲೇ ಸುಸಂಸ್ಕೃತಗಳೆಲ್ಲವೂ ಕೂಡ ಹೊರಗಡೆ ಬರ್ತವೆ. ಅವ್ರದ್ದೇ ಡೈಲಾಗ್ಸ್ ಏನಾದ್ರು ಒಂದಷ್ಟು ಯೂಸ್ ಮಾಡಿದ್ರ ಕಾರ್ತಿಕ್ ಮಹೇಶ್ ಅವರಿಗೆ ಸಂಭಾಷಣೆಗೆ ಸೆಟ್ ಅಲ್ಲಿ ಹೇಳ್ತಾ ಇದ್ದಿದ್ದನ್ನ? ವಿಜಯ್ ಸರ್ದು ನಮಗೆ ಇದು ಓಪನ್ ಇದೆ ಸರ್, ಕರೆಕ್ಟ್ ಏನ್ ಇಲ್ಲಿದೆ ಇಲ್ಲಿಗೆ ಬರುತ್ತೆ. ಯಾವುದು ಅವರು ಇದಂತೆ ನಾವ್ ಹಿಂಗ್ ಮಾತಾಡ್ಬೇಕು ಅದೇನಿಲ್ಲ, ಹೀರೋನೇ ಪ್ರೊಡ್ಯೂಸರ್ ಒಂಚೂರು ನೋಡೋಣ ನೋಡ್ಕೊಳ್ಳೋಣ ಅನ್ನೋ ತರ ಇಲ್ಲ. ಅವ್ರ ಅಳಬರು ನಾನು ಹೊಸಬ ಇಲ್ಲ, ನಾನ್ ಅಳಬ ಅವ್ರ ಹೊಸಬ್ರು ಏನಿಲ್ಲ.
ಸುಮ್ಮನೆ ಕರ್ಕೊಂಬರಂತ ಅವರು ಟೀಮ್ ಚೆನ್ನಾಗಿ ಗೊತ್ತಿರುತ್ತೆ. ಪವನ್, ಅರುಣ್, ಇವ್ರಿಗೆ ಅವ್ನು ಯಾರಾದ್ರೂ ನನಗೇನೋ ಮಾರ್ಗಕ್ಕೆ ಬರಕ್ಕೆ ಹೇಳೋ ಈ ರೇಂಜ್. ಟಿಪಿಕಲ್ ಪಕ್ಕಾ ಡೈರೆಕ್ಟರ್ ಸರ್. ಆ ಕತೆಗೆ ಅಷ್ಟು ಒದ್ದಾಟ ಇರಬೇಕು. ಏಕೆಂದ್ರೆ ನಾವು ಕೆಲಸ ಮಾಡಿರೋ ಸೂರ್ಯ ಅವರು, ತರುಣ್ ಸಾರು, ಜಡೇಶು ಎಲ್ಲರೂ ತಾವು ಮಾಡಿರೋ ಕಥೆನ ಅವ್ರು ಕಟ್ತಾ ಇರ್ತಾರೆ. ಸೊ ಅದಕ್ಕೆ ನ್ಯಾಯ ಒದಗಿಸ್ಬೇಕು ಖಂಡಿತ.